ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ಒಂದು ರಜತದ ಪರಿಸ್ಥಿತಿ ಯಾವ ಥರ ಆಗ್ಬಿಟ್ಟಿದೆ ಅಂದರೆ 50 ದಿವಸದಿಂದ ಒಂದು ಚೈತ್ರ ಕುಂದಾಪುರ್ ಬಗ್ಗೆನೇ ಒಂದು ಮಾತಾಡ್ತಾ ಹೋದ. ಚೈತ್ರ ಕುಂದಾಪುರ್ ಹೋದ್ರು. ಅದಾದ ನಂತರ ಇವಾಗ ಭವ್ಯ ಗೌಡಗೆ ಬಕೆಟ್ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಈ ಎಲ್ಲದಕ್ಕೂ ಭವ್ಯ ಗೌಡಗೆ ಬಕೆಟ್ ಹಿಡಿಯೋದು, ಇವಾಗ ಹನುಮಂತು ಹೆಸರನ್ನೇ ತಗೊಂಡು ಬರೋದು, ಇಷ್ಟೇ. ಇವಂದೇನಿಲ್ಲ. ಇವಾಗ ಮಂಜಣ್ಣನ ಹಿಡ್ಕೊಂಡಿದ್ದಾನೆ, ಇಷ್ಟೇ. ಏನೋ ಒಂದು ಎಗರಾಡೋದು, ಗುಳ್ಳೆನರಿ, ಸಡೆ, ಏನ್ ಗುರು ಮಾತುಗಳು ಇವೆಲ್ಲ, ಕಾಮನ್ ಸೆನ್ಸೇ ಇಲ್ಲ. ಭವ್ಯ ಕೂಡ ನೀನು ನನಗೆ ಬೈಯಿ, ನಿನಗೆ ಮಾನ ಮರ್ಯಾದೆ ಇದೆಯಾ ಅಂತ ಬೈದ್ಲು ಆ ಒಂದು ಪ್ರೋಮೋದಲ್ಲಿ. ನಿಜವಾಗ್ಲೂ ಅವ್ನಿಗೆ ಅದು ಇಲ್ವೇ ಇಲ್ಲ. ಒಟ್ಟಲ್ಲಿ ಏನೋಪ್ಪ ಈ ಇರಿಟೇಟಿಂಗ್ ವಾಯ್ಸು, ಈ ಹೆಂಗಂದ್ರಂಗೆ ಮಾತಾಡೋದು, ಕಂಟೆಂಟೇ ಇರಲ್ಲ ಗುರು ಇದರಲ್ಲಿ. ಭವ್ಯ ಗೌಡ ಅಂತೂ ನಿಜವಾಗ್ಲೂ ವೇಸ್ಟು. ಅದೇನಕ್ಕೆ ಗೆಲ್ಲಿಸ್ಕಿ ಫಿನಾಲೆ ಕಳಿಸಿದಾರೋ, ಮೊದಲೇ ಅಗ್ರಿಮೆಂಟಲ್ಲಿ ಎಲ್ಲ ಮಾತುಕತೆನೇ ಆಗ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ. ಇನ್ನು ತ್ರಿವಿಕ್ರಮು ಏನಿಲ್ಲ ಗುರು, ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡು ಅದೇನೋ ಒಂದು ಟಾಸ್ಕ್ ಒಂದು ಆಡಿದ್ದ ಅಂತಾರಪ್ಪ, ಅದೇನೋ ನನಗೂ ಗೊತ್ತಿಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂದರೆ ಹನುಮಂತು ಇವತ್ತು ಭವ್ಯ ಗೌಡ ಮುಖಾನ ಅಂಟಿಸಿ ಮಡಕೆನ ಒಡೆದು ಬಿಸಾಕಿದ್ದಾನೆ. ಭವ್ಯ ಗೌಡಗೆ ಇವತ್ತು ಸರಿಯಾದ ಒಂದು ರೀಸನ್ ಕೊಟ್ಟು, ಟಕ್ಕರ್ ಕೊಟ್ಟು ಟಾಂಗ್ ಕೊಡ್ತಾನೆ. ಭವ್ಯ ಗೌಡಗೆ ನೆನೆಸ್ಕೋಬೇಕು, ಆ ರೇಂಜಲ್ಲಿ ಟಾಂಗ್ ಕೊಡಬೇಕು ಇವತ್ತು ಹನುಮಂತು ಅಂತ ನನ್ನ ಅನಿಸಿಕೆ. ನೋಡೋಣ ಏನೇನಾಗುತ್ತೆ ಅಂತ. ಮತ್ತು ಮಂಜಣ್ಣ ಇವತ್ತು ಸರಿಯಾಗಿ ರಜತ್ಗೆ ಹಾಕೊಂಡು ರುಬ್ಬಿದ್ದಾರೆ. ಇಷ್ಟೆಲ್ಲ ಪ್ರೋಮೋದಲ್ಲಿ ತೋರಿಸಿದ್ದಾರೆ, ಏನಾಗುತ್ತೆ ನೋಡೋಣ. ನಿಮ್ಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.